ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ಇನ್ಸ್ಟೆಂಟ್ ರವೆ ಪಡ್ಡ ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ. ಈಗ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಅದರಲ್ಲೇ 1.5 ಗ್ಲಾಸ್ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲೇ ನಾನು 1 ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ಮತ್ತು ರವೆ ನೀರಿನಲ್ಲಿ ತೋಯಿಸ್ಲಿಕ್ಕೆ ಬಿಡಬೇಕು ಒಂದು 5 ನಿಮಿಷ. ಸ್ವಲ್ಪ ಮೆತ್ತಗಾಗುತ್ತೆ ಅಲ್ಲ ಅವಲಕ್ಕಿ. ನೋಡು ಎಷ್ಟು ಚಂದ ಅರಳೈತಿ. ನೀರಿನಲ್ಲಿ ಬಿಟ್ಟು ಈ ನಾವು ಮಿಕ್ಸರ್ ಜಾರಿನಲ್ಲಿ ಹಾಕೋಬೇಕು. ಫಸ್ಟ್ ನಾನು ಚಿರೋಟಿ ರವೆ ಏನು ನೆನೆಸಿಟ್ಟಿನಲ್ಲ ಅದನ್ನು ನಾನು ಮಿಕ್ಸರ್ ಜಾರಿನಲ್ಲಿ ಹಾಕೋತಾ ಇದ್ದೀನಿ. ನೋಡಿರಿ, ಪೂರ್ತಿ ಸ್ಮೂತಾಗಿ ಹಿಟ್ಟು ಬರುತ್ತೆ. ನೋಡಿ, ತುಂಬ ಸ್ಮೂತಾಗಿರುತ್ತೆ. ಈ ನಾನು ಚಿರೋಟಿ ರವೆನ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ನಾವು ಅವಲಕ್ಕಿಯನ್ನು ಮಿಕ್ಸರ್ಗೆ ಹಾಕೋಬೇಕು. ಅದನ್ನು ಸ್ವಲ್ಪ ಸ್ಮೂತಾಗಿ ಬರಬೇಕು ಅವಲಕ್ಕಿ. ನೋಡಿ, ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತೆಂಬುದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನೋಡಿ, ಅವಲಕ್ಕಿನ ಮಿಕ್ಸರ್ ಜಾರಿನಲ್ಲಿ ಹಾಕೋಣ. ಅದು ಸ್ಮೂತಾಗಿ ಬಂತು ನೋಡಿ. ಕೈಲೇ ಹಿಡಿದು ನೋಡಿ ಎಷ್ಟು ಚಂದ ಸ್ಮೂತಾಗಿದೆ ಅಂದ್ರೆ. ಅದನ್ನು ರವೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ನಾವು ಉಳ್ಳಾಗಡ್ಡಿ ಹಾಕೊಳ್ಳೋಣ. ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಉಳ್ಳಾಗಡ್ಡಿ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಹಾಕ್ಕೊಳ್ಳಿ. ಆಮೇಲೆ ನಾವು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿರೋದು ಅದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು ಚಮಚಲೆ ಕೈ ಆಡಿಸ್ಕೊತ ಹೋಗಬೇಕು. ಎಲ್ಲ ಕಡೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಲ್ಲ ಎಲ್ಲ ಕಡೆ ಆಗಬೇಕು. ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚಮಚಲೆ ಸ್ವಲ್ಪ ಕೈ ಆಡಿಸ್ಕೊತ ಹೋಗ್ರಿ. ಆಯಿತು, ಇದನ್ನು 10 ನಿಮಿಷ ನಾವು ಬಿಟ್ಟು ಪಡ್ಡನ್ನು ಹಾಕೋಬೇಕು. ಇನ್ನು ಸ್ಟವ್ ಚಾಲು ಮಾಡಿ ಪಡ್ಡಿನ ಮನೆ ಇಟ್ಟು ಕಾಯಿಸ್ಲಿಕ್ಕೆ ಬಿಡಬೇಕು. ಅದರ ಮೇಲೆ ನಾವು ಎಣ್ಣೆ ಹಾಕೋಬೇಕು. ಫಸ್ಟ್ ಪಡ್ಡು ಹಾಕುವಾಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಸಣ್ಣ ಸಣ್ಣ ಪಡ್ಡು ಹಾಕ್ಕೊಳ್ಳಿ. ದಪ್ಪ ಹಾಕುವುದರಿಂದ ಒಳಗೆಲ್ಲ ಹಿಟ್ಟು ಹಾಗೆ ಉಳಿದಿರ್ತೈತಿ. ಹಾಗಾಗಿ ನೀವು ಸಣ್ಣ ಸಣ್ಣ ಪಡ್ಡು ಹಾಕ್ಕೊಳ್ಳಿ. ನೋಡಿ, ಇದು ದಿಢೀರವಾಗಿ ಮಾಡ್ತಕ್ಕದ್ದು ನಾಷ್ಟ ಬೆಳಗ್ಗೆ. ನಿಮ್ಮ ಮನೆಯಲ್ಲಿ ಆಫೀಸಿಗೆ ಹೋಗ್ಬೇಕಂದ್ರೆ ಇದು ನೀವು ಜಲ್ದಿ ಮಾಡಬಹುದು. ಸಣ್ಣ ಮಕ್ಕಳಿಗೆ ನೀವು ಕೂಡ ಇದು ಟಿಫನ್ದಾಗ ಕಟ್ಟಬಹುದು. ಅವರು ತುಂಬ ಚೆನ್ನಾಗಿ ತಿಂತಾರೆ. ನೋಡಿ, ಈ ಥರ ನಮಗೆ ಮೇಲೆ ಕೆಂಪಗಾಗಿ ಬರಬೇಕು. ನೋಡಿ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದೆ, ತಿನ್ಲಾಕು ಅಷ್ಟೇ ಚೆನ್ನಾಗಿ ಕಾಣ್ತದೆ. ನೋಡಿ, ಇದ್ರ ಜೊತೆ ಕೊಬ್ಬರಿ ಚಟ್ನಿ ಸೂಪರಾಗಿ ಆಗುತ್ತೆ. ಇದು ಖಂಡಿತ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಎಂಬುದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.